ಏನು ಡಿಸೆಂಬರ್ 31 ಜನವರಿ 1ನೇ ತಾರೀಕು. ಇದು ನಮ್ಮ ನಾಡಿದ್ದು ಅಥವಾ ನಮ್ಮ ದೇಶದ ಸಂಸ್ಕೃತಿನೇ ಅಲ್ಲ. ಸರ್ಕಾರಗಳು ನಿಂತ್ಕೊಂಡು ಪೊಲೀಸ್ ಪ್ರೊಟೆಕ್ಷನ್ ಕೊಟ್ಬಿಟ್ಟು ಕುಣಿಯೋದಕ್ಕೆ ಅವಕಾಶ ಮಾಡ್ಕೊಂಡು ಎಷ್ಟು ದೊಡ್ಡ ದುರಂತ ಅಂದ್ರೆ, ಕರುನಾಡ ಸಿಂಹಗಳೇ ಕೆಚ್ಚೆದೆಯ ಕಲಿಗಳೇ, ಈ ಭೂಮಿ ಈ ಸೀಮೆ ಎಂದೆಂದು ನಮ್ಮದೇ. ಕರುನಾಡ ಸಿಂಹಗಳೇ ಕೆಚ್ಚೆದೆಯ ಕಲಿಗಳೇ, ಈ ಭೂಮಿ ಈ ಸೀಮೆ ಎಂದೆಂದು ನಮ್ಮದೇ. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಜಾನಗೆರೆ ವೆಂಕಟರಮಣಯ್ಯ ಅಣ್ಣವರು ಮತ್ತೆ ಶಿವರಾಮೇಗೌಡರು ಅಣ್ಣವರು ಒಂದು ಅಧ್ಯಕ್ಷತೆಯಲ್ಲಿ ಇಷ್ಟು ದೊಡ್ಡ ಸಭೆ ನಡೀತಾ ಇದೆ. ಈ ಸಭೆ ಸೇರ್ತಕ್ಕಂಥ ಎಲ್ರಿಗೂ ನನ್ನ ನಮಸ್ಕಾರಗಳು. ಮೊದಲನೇದಾಗಿ ಶಿವರಾಮೇಗೌಡರಿಗೆ ಅಣ್ಣ ನಿಮ್ಗೆ ಪ್ರಶ್ನೆ ಏನ್ ಪ್ರಶ್ನೆ ಅಂದ್ರೆ, ಹೋರಾಟಗಾರರು ಕ್ಷೀಣಿಸ್ತಾರೆ ಅಂದ್ರೆ ಕಡಿಮೆ ಆಗ್ತಾ ಇದೆ, ಹೋರಾಟಗಳು ಹೊರಗಡೆ ಬರಬೇಕು, ಇದು ಹೆಚ್ಚಿನ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ದಯವಿಟ್ಟು ಇದೊಂದು ರಾಜ್ಯಕ್ಕೆ ಒಂದು ಸಂದೇಶ ಕೊಡೋಣ. ದಯವಿಟ್ಟು ಕನ್ನಡ ಭಾಷೆ ಮಾಡಿ. ಇಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ, ಕನ್ನಡ ಪರ ಹೋರಾಟಗಾರರು ಮಾತ್ರ ಕನ್ನಡಿಗರಾಗಿ, ಕರ್ನಾಟಕದಲ್ಲಿ ಇರ್ತಕ್ಕಂಥ 7 ಕೋಟಿ ಏನೋ ಜನ ಇದ್ದೀವಿ, ನಾವೆಲ್ಲರೂ ಕನ್ನಡಿಗರು ಅನ್ನೋದನ್ನ ನಾವು ಮಂದಾಟ್ ಮಾಡ್ಕೋಬೇಕಾಗುತ್ತೆ. ಯಾಕಂದ್ರೆ ಏನು ಬೀದಿಗಿಳಿದು ಹೋರಾಟ ಮಾಡೋರು ಮಾತ್ರ ಕನ್ನಡಿಗರಲ್ಲ. ಮನೆಗಳು ಏನಾಗಿದೆ ಅಂದ್ರೆ, ಈಗ ಮುಸ್ಲಿಮ್ಸ್ ಹಿಂದಿ ಸಲ್ಮಾನ್ ಖಾನ್ ಶಾರುಖ್ ಖಾನ್ ಹಾಡು ನೋಡಿದ್ರೆ ಮಾತ್ರ ನಾವು ಮುಸ್ಲಿಮ್ಸು, ಕನ್ನಡ ಹಾಡು ನೋಡಿದ್ರೆ ನಾವು ಹಿಂದೂಗಳು ಅನ್ನೋ ತರ ಒಂದು ಭಾವನೆ ಇದೆ. ಇದು ಬದಲಾಗಬೇಕು. ಆಮೇಲೆ ಮುಸ್ಲಿಮ್ಸ್ ಅವ್ರು ಏನಾದ್ರು ಹೋರಾಟಕ್ಕೆ ಬಂದ್ರೆ, ಕನ್ನಡದಲ್ಲಿ ಕನ್ನಡ ಪರ ಹೋರಾಟ ಮಾಡಿದ್ರೆ ಇವ್ರು ಹಿಂದೂಗಳು ಅನ್ನೋದು ನಮ್ಮ ಬೆಂಗಳೂರಲ್ಲಿ ತುಂಬಾ ಇದೆ. ಈಗ ಮುಸ್ಲಿಮ್ಸ್ ಅವರು ಏನಾಗಿದೆ ಅಂದ್ರೆ, ಈಗ ಈದ್ ಮಿಲಾದ್ ಶಾಬಾನ್ ಹಬ್ಬಗಳಲ್ಲಿ ಬಂದು ಕನ್ನಡನ ಬಳಸ್ತಾ ಇಲ್ಲ. ಮತ್ತೆ ಇನ್ನೊಂದೇನಂದ್ರೆ, ಎಲ್ಲಕ್ಕಿಂತ ದೊಡ್ಡ ಪ್ರಶ್ನೆ ಏನಪ್ಪಾ ಅಂದ್ರೆ, ಯಾವ ಒಬ್ಬ ಧರ್ಮದವನು 4 ಗೋಡೆ ಮಧ್ಯೆ ಏನಿದ್ದಾರೆ, ಕರ್ನಾಟಕ ಅನ್ನೋದು 4 ಗೋಡೆ ಮಧ್ಯೆ ಅಲ್ಲ. ಕರ್ನಾಟಕ ಅನ್ನೋದು 31 ಜಿಲ್ಲೆ ಇರ್ತಕ್ಕಂಥ ಎಲ್ಲಾ ಧರ್ಮಗಳನ್ನ ಒಳಗೊಂಡಿರ್ತಕ್ಕಂಥ ಒಂದು ಇತಿಹಾಸ ಸಂಸ್ಕೃತಿ ಇರ್ತಕ್ಕಂಥ ಒಂದು ನಾಡು ನುಡಿ ಜನದ ಬಗ್ಗೆ ಪ್ರತಿಯೊಬ್ಬ ಧರ್ಮದವರು ಕೂಡ ಅದನ್ನ ಅಭ್ಯಾಸ ಮಾಡ್ಕೋಬೇಕು. ಆಮೇಲೆ ಎಲ್ಲಕ್ಕಿಂತ ದೊಡ್ಡ ವಿಚಾರ ಏನಂದ್ರೆ ಅಣ್ಣ, ಒಂದು ಏನು ಡಿಸೆಂಬರ್ 31 ಜನವರಿ 1ನೇ ತಾರೀಕು. ಇದು ನಮ್ಮ ನಾಡಿದ್ದು ಅಥವಾ ನಮ್ಮ ದೇಶದ ಸಂಸ್ಕೃತಿನೇ ಅಲ್ಲ. ಸರ್ಕಾರಗಳು ನಿಂತ್ಕೊಂಡು ಪೊಲೀಸ್ ಪ್ರೊಟೆಕ್ಷನ್ ಕೊಟ್ಬಿಟ್ಟು ಕುಣಿಯೋದಕ್ಕೆ ಅವಕಾಶ ಮಾಡ್ಕೊಂಡು ಎಷ್ಟು ದೊಡ್ಡ ದುರಂತ ಅಂದ್ರೆ, ಎಲ್ಲೋ ಒಂದ್ ಕಡೆ ಇದು ಒಂದು ದಿನ ಮಾಡೋದು, ಇಡೀ 12 ತಿಂಗಳ ಪ್ರತಿಯೊಂದು ದಿನಾನೂ ಇದು ಇನ್ನು ವಾರಕ್ಕೊಂದ್ಸಲ, ಇನ್ನು ಶನಿವಾರ ಭಾನುವಾರ ಆಗಲಿ ಕೋರ್ಮಂಗಲ ಅಥವಾ MG ರೋಡ್ಗಳಲ್ಲಿ ಸಮೇತನೂ ಈ ತರ ಅಭ್ಯಾಸಗಳು ಮಾಡ್ಕೊಳ್ತಾ ಇದ್ದಾರೆ. ಇದು ಖಂಡಿತವಾಗಿ ಇದು ನಮ್ಮ ರಾಜ್ಯದಲ್ಲಿ, ಯಾಕಂದ್ರೆ ಯಾವುದೇ ನಮ್ಮ ದೇಶದಲ್ಲಿ ನಮ್ಮ ನಾಡಿನ ಯಾವುದೇ ಧರ್ಮದ್ದು ಆ ಒಂದು ಹೊಸ ವರ್ಷ ಆಚರಣೆ ಅಲ್ವೇ ಅಲ್ಲ. ಹೊರ ದೇಶದ್ದು ಏನೋ ಪರಕೀಯರದು ಅವ್ರು ಯಾಕೆ ನಾವು ಆಚರಣೆ ಮಾಡ್ಬೇಕು? ನಮ್ಮ ಹೆಣ್ಮಕ್ಳು, ಈಗ ಒಂದು ಎಕ್ಸಾಂಪಲ್, ಅಲ್ಲಿ ಕಡಿಮೆ ಅಂದ್ರೆ ಏನು 4-5 ಸಾವಿರ ಜನ ಹೊರಗಡೆ ಬಂದ ಸರ್, ಬಾಕಿ ಅವರೆಲ್ಲ ನಮ್ಮ ಕನ್ನಡದವ್ರು ಇರ್ತಾರಲ್ಲ. ಯಾಕೆ ನಾವು ನನ್ನಿಂದ ಯಾಕೆ ಬದಲಾವಣೆ ಆಗ್ಬಾರ್ದು? ಬೇರೆಯವ್ರಿಗೆ ಯಾಕೆ ನಾವು ಬೆರಳು ತೋರಿಸಿದ್ರೆ, ಒಂದು ಬೆರಳ ತೋರಿಸಿದ್ರೆ 4 ಬೆರಳು ನಮ್ಮ ಕಡೆ ತೋರಿಸುತ್ತೆ. ನಾವು ಮೊದಲನೇದಾಗಿ ಎಲ್ಲಕ್ಕಿಂತ ಹೆಚ್ಚಿನಾಗಿ ನಾವು ಯಾಕಂದ್ರೆ ನಾಡಿನ ಸಂಸ್ಕೃತಿ ಉಳಿಸ್ಬೇಕಾಗುತ್ತೆ, ನಾಡಿನ ಸಂಸ್ಕೃತಿ ಬಗ್ಗೆ ಏನೋ ಗೌರವಿಸ್ಬೇಕಾಗುತ್ತೆ. ಇಲ್ಲಿ ನಮ್ಮ ನಾಡಿನ ಹೆಣ್ಮಕ್ಳು ನಮ್ಮ ಸಂಸ್ಕೃತಿನ ಅಭ್ಯಾಸ ಮಾಡ್ಕೋಬೇಕು. ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ನಮ್ಮ ಸಂಸ್ಕೃತಿನ ಅಭ್ಯಾಸ ಮಾಡ್ಕೋಬೇಕು. ಪುಸ್ತಕದಲ್ಲಿ ಇರ್ತಕ್ಕಂಥದ್ದು ನೋಡಿ, ನೂರಾರು ಪುಸ್ತಕಗಳು, ನೂರಾರು ಕವಿಗಳು, ಸಾಹಿತಿಗಳು ಅಥವಾ ಲೇಖಕರು ಬರೆದೋಗ್ಬಿಟ್ಟಿದ್ದಾರೆ. ಪುಸ್ತಕಗಳಲ್ಲೇ ಇದೆ. ಎಲ್ಲಾರು ಹೊರಗಡೆ ತಂದು ಅದನ್ನ ಆಚರಣೆ ಅಭ್ಯಾಸ ಮಾಡ್ಕೊಳ್ಳುವಂತ ಕೆಲಸ ಆಗಬೇಕು. ಕನ್ನಡನ ನಮ್ಗೇನು ತಂದೆ ತಾಯಿ ಅಥವಾ ನಮ್ಮ ದೇಹದಲ್ಲಿ 2 ಕಣ್ಣು, ಮೂಗು, ಕಿವಿ, ಬಾಯಿ, ಕೈಗಳು, 2 ಕೈ 2 ಕಾಲು ಹೇಗೆ ಅಭ್ಯಾಸ ಇದೆಯೋ, ಕನ್ನಡ ಮತ್ತೆ ನಮ್ಮ ನಾಡಿನ ಸಂಸ್ಕೃತಿನ ಸಮೇತನು ಅದೇ ರೀತಿ ಅಭ್ಯಾಸ ಮಾಡುವಂತ ಕೆಲಸ ನಮ್ಮ ಮನೆಗಳಿಂದ, ನಮ್ಮ ತಂದೆ ತಾಯಿಯಿಂದ ಮತ್ತೆ ಶಾಲೆಗಳಲ್ಲಿ ನಮ್ಮ ಗುರುಗಳಿಂದ ಆಗ್ಬೇಕಾಗಿದೆ. ಇದನ್ನ ಪ್ರತಿಯೊಬ್ಬರು ನೀವು ಓಡಾಡಕಡೆ ನಿಮ್ಮ ಮನೆಗಳಲ್ಲಿ, ಅಕ್ಕಪಕ್ಕ ಮನೆಗಳಲ್ಲಿ ಇದನ್ನ ಹೇಳಿ ಅಭ್ಯಾಸ ಮಾಡುವಂತ ಕೆಲಸ ನೀವು ಮಾಡಬೇಕು. ಹಾಗಾಗ್ಬಿಟ್ಟು ಮತ್ತೆ ಇದು ಸರ್ಕಾರಕ್ಕೂ ಕೂಡ ಈ ಒಂದು ಏನು ಕುಣಿಯುವಂತ ಒಂದು ಸಂಸ್ಕೃತಿನ ಇದನ್ನ ಕಡಿವಾಣ ಹಾಕ್ಬೇಕು. ಇದು ಯಾಕಂದ್ರೆ ಇದು ತುಂಬಾ ದೊಡ್ಡ ಪರಿಣಾಮ ಬೀರ್ತಾ ಇದೆ ನಮ್ಮ ರಾಜ್ಯದ, ನಮ್ಮ ನಾಡಿನ ಸಂಸ್ಕೃತಿ ಮೇಲೆ. ದಯವಿಟ್ಟು ಅದೊಂದು ಪಾಯಿಂಟ್ ನ ಬರ್ಕೊಂಡು ಇದನ್ನು ಸಮೇತನು ಮುಂದಿನ ದಿನಗಳಲ್ಲಿ ಇದು ಆಗದಿರೋ ತರ, ಯಾಕಂದ್ರೆ ನಮ್ಮ ಹೆಣ್ಮಕ್ಳು ಸಮೇತನು ಬೇರೆಯವ್ರನ್ನ ನೋಡಿ ಅದನ್ನ ಅಭ್ಯಾಸ ಮಾಡ್ಕೊಂಡು ಹಾಳಾಗುವಂತ ಕೆಲಸ ನಡೀತಾ ಇದೆ. ದಯವಿಟ್ಟು ಯಾಕಂದ್ರೆ ದುಷ್ಪರಿಣಾಮ ಇದೆ. ಯಾಕಂದ್ರೆ ಇವಾಗ ಅಣ್ಣ ಇದು ಯಾಕಂದ್ರೆ ತುಂಬಾ ದೊಡ್ಡ ಪಾಯಿಂಟ್. ಇವತ್ತಿನ ಹೆಣ್ಮಕ್ಳು ಅನ್ನೋದಲ್ಲ, ಪ್ರತಿಯೊಬ್ರು ಸಮೇತನು ಹೊರಗಡೆಯಿಂದ ಬಂದಿರ್ತಕ್ಕಂಥ ಪರಭಾಷಿಕರ ಒಂದು ಜೊತೆಲೆ ಸೇರ್ಕೊಂಡು ನಮ್ಮ ನಾಡಿನ ಸಂಸ್ಕೃತಿನ ಮರೆಯುವಂತ ಕೆಲಸ ನಡೀತಾ ಇದೆ. ಇದಾಗಬಾರ್ದು. ಯಾರಾದ್ರೂ ಹೆಣ್ಮಕ್ಳಿಗೆ ಇಲ್ಲಿ ಇರ್ತಕ್ಕಂಥ ಮಹಿಳೆಯರಿಗೆ ಯಾರಿಗಾನ ನೋವಾಗಿದ್ರೆ ನನ್ನ ಮಾತಿಂದ ದಯವಿಟ್ಟು ಕ್ಷಮಿಸಿ.
ಯಾಕಂದ್ರೆ ನಾವೆಲ್ಲರೂ ಸೇರಿ ನಮ್ಮ ನಾಡಿನ ಸಂಸ್ಕೃತಿ ಉಳಿಸುವಂತ ಕೆಲಸ ಮಾಡ್ಬೇಕಂತ ಹೇಳ್ತಾ ಮತ್ತೊಮ್ಮೆ ಇನ್ನೊಂದು ವಿಚಾರ ಹೇಳಲೇಬೇಕು. ಸ್ವರಾಜ್ ಎಕ್ಸ್ಪ್ರೆಸ್ ಅಂತ ಹೇಳಿ ಸುದ್ದಿವಾಹಿನಿ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಭಾಷೆಯಲ್ಲಿ ಅತಿ ಶೀಘ್ರದಲ್ಲೇ ನಾವು ಪ್ರಾರಂಭ ಮಾಡುವಂತ ಕನ್ನಡಿಗರ ಮನೆ ಮನೆಗೆ ತಲುಪಿಸುವಂತ ಕೆಲಸ ಮಾಡ್ತಾ ಇದ್ದೀವಿ. ತಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಮತ್ತೆ ನಾವು ಮಾಡ್ತಾ ಇರ್ತಕ್ಕಂಥ ಏನು ಸ್ವರಾಜ್ ಎಕ್ಸ್ಪ್ರೆಸ್ ಸುದ್ದಿವಾಹಿನಿ ಮೇಲೆ ಆಶೀರ್ವಾದ ಬೆಂಬಲ ಎಲ್ಲ ಹೀಗೆ ಇರಲಿ ಅಂತ ಹೇಳ್ಬಿಟ್ಟು ತಮ್ಮ ಏನೋ ಪಾದಾರಗಳಿಗೆ ನಾನು ಏನೋ ತಲೆಬಾಗ್ತಾ ನಾನು ತಮಗೆ ಬೆಂಬಲ ಸೂಚಿಸ್ತಾ ಇದ್ದೀನಿ, ಬೆಂಬಲ ಕೇಳ್ತಾ ಇದ್ದೀನಿ. ದಯವಿಟ್ಟು ಎಲ್ಲರ ಒಳ್ಳೆಯದಾಗಿ. ಜೈ ಕರ್ನಾಟಕ.